ಧರ್ಮಸ್ಥಳ ದೇವಸ್ಥಾನದ ಹಾಗೂ ಧರ್ಮಾಧಿಕಾರಿಗಳ ಹೆಸರು ಕೆಡಿಸುವ ಪ್ರಯತ್ನ ಮಾಡಲಾಗಿದ್ದು, ಕಾಂಗ್ರೆಸ್ ಹಿಂದೂ ಧರ್ಮದ ಶ್ರದ್ಧಾ ಕೇಂದ್ರದಲ್ಲಿ ಹಸ್ತಕ್ಷೇಪ ಮಾಡುವುದು ನೋಡಿದರೆ ಎಲ್ಲೋ ಪಿತೂರಿ ನಡೆಯುತ್ತಿದೆ ಎನ್ನುವುದು ತಿಳಿಯುತ್ತದೆ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ್ ಹೇಳಿದರು. ಕಾರವಾರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಹಿಂದೂ ಕಾರ್ಯಕರ್ತರ ಹತ್ಯೆಯಾದಾಗ ಎಸ್ಐಟಿ ರಚಿಸಿ ಎಂದಾಗ ಮಾಡಲಿಲ್ಲ. ಧರ್ಮಸ್ಥಳ ವಿಚಾರದಲ್ಲಿ ತರಾತುರಿಯಲ್ಲಿ ಎಸ್ಐಟಿ ರಚಿಸಿತು ಎಂದು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಅನನ್ಯ ಭಟ್ ಎನ್ನುವ ಯುವತಿಯೇ ಇಲ್ಲದೆ ಅಪಪ್ರಚಾರ ನಡೆಸಲಾಯಿತು. ಈ ಬಗ್ಗೆ ಸರ್ಕಾರಕ್ಕೆ ತಿಳಿದಿಲ್ಲವೇ? ಸರ್ಕಾರ ಗುಪ್ತಚರ ಇಲಾಖೆಯ ಮಾಹಿತಿ ಪಡೆಯುವಲ್ಲಿ ವಿಫಲವಾಗಿದೆಯೇ ಎಂದು ಪ್ರಶ್ನೆ ಮಾಡಿದರು. ಇನ್ನು ಮಾಸ್ಕ್ ಮ್ಯಾನ್ ಮಾಡಿದ ಆರೋಪವನ್ನು ನಂಬಿ ಸರ್ಕಾರ ಧರ್ಮಸ್ಥಳದಲ್ಲಿ ಬೇಕಾಬಿಟ್ಟಿ ಗುಂಡಿ ತೆಗೆಸಿತು. ಧರ್ಮಸ್ಥಳ ವಿಚಾರದಲ್ಲಿ ಹೆಸರು ಕೆಡಿಸಲು ಯಾರ್ಯಾರು ಪಿತೂರಿ ನಡೆಸಿದ್ದಾರೆ ಎನ್ನುವುದು ಹೊರಬರಬೇಕಾಗಿದೆ ಎಂದರು. ಶ್ರೀ ಮಂಜುನಾಥ ಸ್ವಾಮಿಯ ಶ್ರೀ ಧರ್ಮಸ್ಥಳದ ದೇವರ ಬಗ್ಗೆ ಮತ್ತು ಅಲ್ಲಿರುವಂತಹ ಧರ್ಮಾಧಿಕಾರಿಗಳ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ಕೊಡ್ತಾ ಬಂದಿರುವಂಥದ್ದು, ಜೊತೆಯಲ್ಲಿ ಸಾಕ್ಷ್ಯ ನಮ್ಮಲ್ಲಿ ಇದೆ ಅಂತ ಹೇಳಿ ಸುಳ್ಳು ಮಾಹಿತಿಯನ್ನು ಕೊಟ್ಟು ಅವರೇ ಕೂತಾಕಿ ಆ ತಲೆಗೋಡೆಗಳನ್ನು ತಗೊಂಡು ಬಂದದಂತ ನೋಡಿ ಈ SITಗೆ ಕಾಂಗ್ರೆಸ್ನವರು ಒಪ್ಪಿಸಿದ್ದು ನೋಡಿದ್ರೆ ನಮ್ಮ ಹಿಂದೂ ಧರ್ಮದ ಶ್ರದ್ಧಾ ಮಂದಿರಗಳಲ್ಲಿ ಅವರು ಹಸ್ತಕ್ಷೇಪ ಮಾಡುವುದನ್ನು ನೋಡಿದ್ರೆ ಎಲ್ಲೋ ಒಂದ್ ಕಡೆಗೆ ಇದರ ಹಿಂದೆ ಒಂದು ದೊಡ್ಡದಾದ ಒಂದು ಪಿತೂರಿ, ಹಿಂದೂ ದೇವಾಲಯಗಳಲ್ಲಿ ಪಿತೂರಿ ನಡೀತಾ ಇದೆ ಅಂತ ಹೇಳಿಕೆ ನಾವು ಇಷ್ಟಪಡ್ತಾ ಇದ್ದೇನೆ. ಯಾಕಂದ್ರೆ ಸರ್ವಸಾಮಾನ್ಯವಾಗಿ ಚಿಕ್ಕ ಮಕ್ಕಳ ಆಟ ಅಲ್ಲ, ಇಡೀ ಕೋಟ್ಯಾಂತರ ದೇವರುಗಳ ಒಂದು ನಮ್ಮ ವೀರೇಂದ್ರ ಹೆಗ್ಗಡೆಯವರು ಧರ್ಮಾಧಿಕಾರಿ, ಧರ್ಮಸ್ಥಳ ದೇವರ, ಮಂಜುನಾಥ ಸ್ವಾಮಿಯ ದೇವರ, ಅಣ್ಣಪ್ಪ ಸ್ವಾಮಿಯ ದೇವರಲ್ಲಿ ಧರ್ಮಾಧಿಕಾರಿಗಳಲ್ಲಿ ಅವರ ಹಿಂದಿನ ಕಾಲದಿಂದಲೂ ಕೂಡ ಹೆಗ್ಗಡೆ ಅವರ ಏನು ಫ್ಯಾಮಿಲಿ ಇತ್ತು ಅಲ್ಲಿ ಆ ಕುಟುಂಬದವರು ನಡೆಸ್ಕೊಂಡು ಬಂದಿರುವಂತ ಒಂದು ಕೋಟ್ಯಾಂತರ ಜನರ ಆರಾಧ್ಯ ದೈವ ಶ್ರೀ ಮಂಜುನಾಥ ಸ್ವಾಮಿ. ಆ ಮಂಜುನಾಥ ಸ್ವಾಮಿ ನಾನು ಅವ್ರಿಗೆ ಬಿಡ್ಲೇಬಾರದು, ಅದು ಯಾರೇ ಇರಲಿ. ಯಾಕಂದ್ರೆ ಒಬ್ರಿಗೆ ಇಬ್ಬರಿಗಲ್ಲ, ಎಷ್ಟು ಜನರಿಗೆ ಮುಚ್ಚಿಡಿಸಿದ್ದಾರೆ ಅಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಈ ಒಂದು ಹುಚ್ಚು ಬಿಡಿಸ್ಬೇಕಂತ SIT ಅನ್ನು ತಂದಿರುವಂಥದ್ದು. ಯಾವುದೋ ಒಂದು ಹೆಸರಿಗೆ ನಾವು ಈಗ ಯಾರನ್ನ ಕೊಂದಾಗಿದ್ದಾರೆ ಅವ್ರಿಗೆ ಕೊಡಿ ಅಂತ ಅವ್ರು ಕೇಳಲ್ಲ. ನಮ್ಮ ಹಿಂದೂ ಕಾರ್ಯಕರ್ತನ ಕೊಲೆಯಾಗಿದೆ, ಅವರಿಂದ ಯಾರೋ ಇದ್ದಾರೆ, ಅದನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಹೇಳ್ಕೊಂಡು CBI ಕೊಡ್ಬೇಕು ಇನ್ನಿದ್ರು ಮಾಡಿದ್ರೆ ಅದಕ್ಕೆ ಕಾಂಗ್ರೆಸ್ ಒಪ್ಪಲ್ಲ. ಎಡಬಂದಿ ಒಬ್ಬ ಹುಡುಗ ಬಂದ್ಬಿಟ್ಟು ಸಮೀರ್ ಮೊಹಮ್ಮದ್ ಅಂತವ್ರು ಬಂದು ಇವತ್ತು ಬೇರೆ ಬೇರೆ ತರದಲ್ಲಿ ಯೂಟ್ಯೂಬ್ ನಲ್ಲಿ ಮೆಸೇಜ್ ಅನ್ನು ಕಳಿಸಿ ಎಲ್ಲರನ್ನ ಅವರ ಮಾತಿಗೆ ಅವರ ಮಾತು ಕೇಳಬೇಕು ಅನ್ನೋ ಹವ್ಯಾಸದಲ್ಲಿ ಪಾಪ ಸೌಜನ್ಯ ಅಂತ ಒಬ್ಬ ಹುಡುಗಿ, ಅವಳಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತು ಹೇಳ್ತೇನೆ, ಇವತ್ತು ದೇವರ ಏನು ಇವತ್ತು ಗಣೇಶನ ಇವತ್ತು ದಿವಸಗಳು ನಡೀತಾ ಇದೆ. ಈ ದಿವಸದಲ್ಲಿ ಒಂದು ತಾಯಿ ಹಾಕೊಂಡು ಆ ಹೆಣ್ಮಗಳ ಹತ್ಯೆಗೆ ಆ ಧರ್ಮದ ಏನಾಗಿತ್ತು ಅವಳಿಗೆ ನ್ಯಾಯ ಸಿಗ್ಬೇಕು ಅಂತ ಇವತ್ತು ನಾನು ಹೇಳ್ತೇನೆ. ಆದ್ರೆ ಆ ನ್ಯಾಯ ಸಿಗೋದು ಬಿಡಿ, ಇವರು ನ್ಯಾಯ ಸಿಗ್ಬೇಕಂತ ಹೇಳಿ ಬೇರೆ ಒಂದು ಪಿತೂರಿ ಮಾಡಿ ಅವರು ಧರ್ಮದ ದೇವತೆ, ನಮ್ಮ ಧರ್ಮ ದೇವರಾದ ಮಂಜುನಾಥ ಸ್ವಾಮಿ ಅಲ್ಲಿರುವಂತ ಹೆಗ್ಗಡೆಜಿಯವರ ಒಂದು ಹೆಸರಿಗೆ ಕಳಂಕ ಬರುತ್ತಂತ ಮಾಡಿದ್ರೆ ಇದಕ್ಕೆ ಒಂದು ದೊಡ್ಡದಾದ ಒಂದು ಷಡ್ಯಂತ್ರ ರೂಪಣೆ ಮಾಡಿದಾರಂತ ನಾವು ಹೇಳಿ ಬಯಸ್ತಾ ಇದ್ದೇವೆ. ಅನನ್ಯ ಭಟ್ ಅದು ಯಾರೋ ಏನು ಹುಟ್ಟೇ ಇಲ್ಲ. ಸುಜಾತ ಭಟ್ ಅಂತ ಅವಳಿಗೆ ಅನನ್ಯ ಭಟ್ ಅಂತ ಹುಡುಗಿ ಇದ್ಲು. ಆ ಅನನ್ಯ ಭಟ್ಟಳ ಒಂದು ಅವಳ ಬಗ್ಗೆ ವಿಚಾರಣೆಗೆ ಸುಜಾತ ಭಟ್ ಅವರು ನನಗೆ ಹೇಳಿ ಅಂತ ಹೇಳಿದ್ದಾರೆ. ನಿನ್ನೆ ನನಗೆ ಹೇಳಿದ್ದಕ್ಕೆ ನಾನು ಹೇಳಿದ್ದೇನೆ. ಅವ್ರು ಆ ಮಾತು ಹೇಳಿದ್ದಕ್ಕೆ ಇಡೀ ಸರ್ಕಾರ, ಆಮೇಲೆ ಮಾಸ್ಕ್ ಮ್ಯಾನ್, ಆ ತಲೆಮೂಡಿ ತಗೊಂಡು ಬಂದಿರುವಂತ ಮಾಸ್ಕ್ ಮ್ಯಾನ್ ಅವರು ಅವಾಗ ವಿಚಾರಣೆ ಮಾಡಬೇಕಾಗಿತ್ತು. ಇಷ್ಟೆಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಇಂಟೆಲಿಜೆನ್ಸಿ ರಿಪೋರ್ಟ್ ಸಿಗ್ತದೆ CM ಅವರಿಗೆ. ಯಾಕೆ ವಿಫಲವಾಗಿದೆಯಾ ಈ ವಿಚಾರದಲ್ಲಿ? ವಿಫಲವಾಗಿದೆ ಯಾಕೆ? ನಿಮಗೆ ಈ ತರದಲ್ಲಿ SIT ತಗೊಂಡು ಓದುವುದಲ್ಲಿ ಮಣ್ಣನ್ನು ಹಾಕಿಕೊಂಡು ಓದುವುದಲ್ಲಿ ಆ ಹೊಂಡವನ್ನು ತೆಗೆದು ಅಲ್ಲಿ
ಮತ್ತೆ ತಿಮ್ಮಪ್ಪ ತಿಮ್ಮರೋಡಿ ಅವರು ಸಮೀರ್ ಅಂತ ಹೇಳಲಿದೆ, ಗಿರೀಶ್ ಭಟ್ನವರು, ಈ ರೀತಿ ಎಲ್ಲರೂ ಇದ್ದಾರೆ. ಮತ್ತು ಸುಜಾತ ಅಂತ ಒಬ್ಬ ಮಹಿಳೆ, ಅವರಿಗೂ ಕೂಡ ಏಕಾಗಿದೆ. ನಮ್ಮ ಧರ್ಮದ ಧರ್ಮಾಧಿಕಾರಿಗಳಿಗೆ ಪಾಪ 74 ವರ್ಷ ಬಿಟ್ಟಿದೆ. ಅಂತವರ ಬಗ್ಗೆ ಅವಹೇಳನಕಾರಿ. ಮತ್ತೆ ಒಂದು ಸಂಖ್ಯೆ ಏನಂದ್ರೆ ಸುಜಾತ ಭಟ್ ಇವರು ತನ್ನ ಅನನ್ಯ ಮಗಳಿದ್ದಾಳೆ. ಅವಳಿಗೆ ನಾನು ಹೇಳ್ತೇನೆ, ಸೇಮ್ ಅವ್ರು ಹೇಳ್ತಾರೆ ನಮ್ಗೆ ಏಜ್ ಆಗಿದೆ, ಎಲ್ಲರೂ ಹೇಳ್ತಾ ಇದ್ದಾರೆ. ಅವರ ವೀರೇಂದ್ರ ಹೆಗ್ಡೆ ಇವ್ರಿಗೂ ಏಜ್ ಆಗಿದೆ. ಅವರ ಬಗ್ಗೆ ಇಂಥ ಒಂದು ಘಟನೆ, ಇಂಥ ಅವಹೇಳನಕಾರಿ ಬರೇ ಪದೇ ದೊಡ್ಡ ಪ್ರಶ್ನೆ ಅಂತ ಹೇಳಿ ತಿಳ್ಕೊಳ್ಳೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಅವರು ಎಲ್ಲ ಒಂದ್ ಕಡೆಗೆ. ನಾನು ಏನೂ ಮಾಡಿಲ್ಲ ಅಂತ ಹೇಳ್ತಾರೆ. ಧರ್ಮಸ್ಥಳದ ಬಗ್ಗೆ ನಾನು ಏನು ಮಾಡಿಲ್ಲ, ನನ್ನ ಬಗ್ಗೆ ಮಾತಾಡಿಲ್ಲ, ನನಗೆ ಹೇಳಂತ ಹೇಳಿದ್ರು ನಾನು ಹೇಳಿದ್ದೇನೆ. ಇದರ ಅರ್ಥ ಏನು? ಮಾನ್ಯ ಮುಖ್ಯಮಂತ್ರಿಯವರು ಇದರ ಯಾರ್ಯಾರು ಶಾಮೀಲಾಗಿದ್ದಾರೆ, ಯಾರ್ಯಾರು ಪಿತೂರಿಗಳಿದ್ದಾರೆ, ಅವರೆಲ್ಲವನ್ನು ಹಿಂದಬೇಕು. ಯಾಕಂದ್ರೆ ಧರ್ಮಸ್ಥಳದವರು, ಮಂಜುನಾಥ ಸ್ವಾಮಿ ಇದೆಲ್ಲ ಕೇವಲ ಶ್ರದ್ಧಾ ಕೇಂದ್ರ ಅಷ್ಟೇ ಅಲ್ಲ. ಶ್ರೀ ವೀರೇಂದ್ರ ಹೆಗ್ಡೆ, ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರಿಂದ ಅನೇಕ ಜನ ಈ ಧರ್ಮಸ್ಥಳ ಸ್ತ್ರೀ ಶಕ್ತಿ ಸಂಘಗಳು ಉದ್ಧಾರ ಆಗಿದ್ದಾವೆ. ಎಷ್ಟೋ ಜನ ಕುಡಿಯಲು ಬಿಟ್ಟಿದ್ದಾರೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ 1982ರಲ್ಲಿ ಸ್ಟಾರ್ಟ್ ಆಗಿತ್ತು. ನಾನು 2005-2006ರಲ್ಲಿ ಬಹಳಷ್ಟು ಅವರು ಅವಾಗ ಯಾರ್ಯಾರು ಬಡವರಿದ್ದಾರೆ, ಎಲ್ಲೆಲ್ಲಿ ಬಡತನ ಇದೆ, ಆ ಜನತೆ ಒಂದು ಇದರಲ್ಲಿ ನಿಂತ್ಕೊಂಡಿರ್ಬೋದು, ಉದ್ಧಾರ ಆಗಬೇಕು ಅಂತ ಶಕ್ತಿ ಸಂಘಗಳನ್ನು ಮಾಡಿ ಅವರು ಉದ್ಧಾರ ಮಾಡಿದ್ದಾರೆ. ನೀರಿನ ಜಾಗದಲ್ಲಿ ನೀರನ್ನು ತಂದಿದ್ದಾರೆ. ನಾವಿವತ್ತು ಧರ್ಮಸ್ಥಳ ಕೇಂದ್ರ ಶ್ರದ್ಧಾ ಕೇಂದ್ರ ಅಂತ ಹೇಳ್ತಲ್ಲ, ಅಭಿವೃದ್ಧಿ ಮಾಡುವಂತ ಒಬ್ಬ ದೇವಮಾನವನ್ನ ಅಂತ ನಾವು ವಿರೋಧಿಗಳಿಗೆ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಪ್ರತಿಯೊಂದು ಕ್ಷಣದಲ್ಲಿ ನಮ್ಮ ಶ್ರದ್ಧಾ ಮಂದಿರಗಳು ಬಹಳಷ್ಟಿದೆ. ನಮ್ಮ ಶ್ರದ್ಧಾ ಮಂದಿರಗಳಿದ್ರೆ ಇವತ್ತು ನಮ್ಮ ವೀರೇಂದ್ರ ಹೆಗ್ಡೆಜಿಯವರು, ಡಾಕ್ಟರ್ ವೀರೇಂದ್ರ ಹೆಗ್ಡೆಜಿಯವರು ಓನ್ಲಿ ನಮ್ಮ ಧರ್ಮದ ಮಂಜುನಾಥ ಸ್ವಾಮಿಗೆ ಪೂಜೆ ಮಾಡ್ತಾ ಕೂತ್ಕೊಂಡಿಲ್ಲ. ಪೂಜೆಯನ್ನು ಬಿಟ್ಟು ಈ ಎಲ್ಲ ಉದ್ಧಾರವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಇನ್ನು ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಮಾತನಾಡಿ, ಸೆಪ್ಟೆಂಬರ್ 1ರಂದು ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯಿಂದ 4ರಿಂದ 5 ಸಾವಿರ ಜನರು ಧರ್ಮಸ್ಥಳ ಚಲೋದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಧರ್ಮಸ್ಥಳದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿದೆ. ಧರ್ಮಸ್ಥಳ ಹೆಸರು ಕೆಡಿಸುವ ವಿಚಾರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಯತ್ನ ಮಾಡಲಾಗಿದ್ದು, ಇದನ್ನು ಹೊರತರಲು ಸಿಬಿಐ ತನಿಖೆ ಅಗತ್ಯ ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ಕಳೆದ 20-25 ವರ್ಷಗಳಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ಇದನ್ನ ತಾವು ಅದನ್ನ ವಿಚಾರಣೆಗೆ ಒಳಪಡಿಸಿ ತಾವು ಮಾಡಿದ್ದೀರಿ. ಇದನ್ನು ನೀವೇ ಉತ್ತರ ಕೊಡಬೇಕು. ಇದನ್ನು ಸಿಬಿಐಗೆ ವಹಿಸಲಿಕ್ಕೆ ತಾವು ಸಮ್ಮತಿ ಕೊಡಬೇಕು. ತಮ್ಗೆ ಗೊತ್ತಿದೆ, ಯಾವುದೇ ಒಂದು ಸಿಬಿಐ ಒಂದು ಸ್ವಯಂ ಇದನ್ನು ಸಂಸ್ಥೆ ಕೇಂದ್ರ ಸರ್ಕಾರವನ್ನು ಒಳಪಡಿಸಲಿಕ್ಕೆ ಬರೋದಿಲ್ಲ ತನಿಖೆಗೆ. ರಾಜ್ಯ ಸರ್ಕಾರ ಸಮ್ಮತಿ ಬೇಕಾಗುತ್ತೆ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ನಾವೆಲ್ಲರೂ ಸೇರಿ ಆಗ್ರಹ ಮಾಡ್ತಿದ್ದೇವೆ, ಇದನ್ನು ತಾವು ಸಹಮತವನ್ನು ಕೊಡಬೇಕು, ಸಿಬಿಐಗೆ ವಹಿಸಬೇಕು ಅನ್ನೋದನ್ನು ನಾವು ಪತ್ರಿಕಾಗೋಷ್ಠಿ ಮೂಲಕ ಜನತೆಗೆ ಸ್ಪಷ್ಟ ಮಾಡಬೇಕು. ಕಳೆದ 2 ಅಧಿವೇಶನದಲ್ಲಿ, ಅದಕ್ಕೂ ಹಿಂದಿನ ಅಧಿವೇಶನದಲ್ಲಿ, ಮೊನ್ನೆ ನಡೆದ ಅಧಿವೇಶನದಲ್ಲಿ ತಾವು ಕರಾವಳಿಗೆ ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಎಂದು ಒಂದು ಕಮಿಟಿಯನ್ನು ರಚನೆ ಮಾಡಿದೆ ಅಂತ ಹೇಳಿದ್ವಿ. ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ, ಇದು ಹೆಸರಿ ಪೂರ್ತಿ ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಆಕ್ಟ್ ಅಂತ ಹೇಳಿ. ಅದು ಇಲ್ಲಿ ನಾವು ಸ್ಪಷ್ಟ ಮಾಡ್ತಾ ಇದ್ದಾರೆ. ಕೇವಲ ನಮ್ಮ ಧರ್ಮದ ಬಗ್ಬಡಿಯುವಂತಹ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿ ಅವರನ್ನು ಬಗ್ಬಡಿಯುವಂತಹ ಒಂದು ಹುನ್ನಾರ ನಡೀತಾ ಇರುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ತಾವು ಸೋಷಿಯಲ್ ಮೀಡಿಯಾಗಳೆಲ್ಲ ಏನು ಫೇಕ್ ನ್ಯೂಸ್ಗಳನ್ನು ಬರ್ತದಲ್ಲ, ಅದನ್ನು ಕಂಟ್ರೋಲ್ ಮಾಡ್ತೇವೆ ಅನ್ನೋದನ್ನು ಒಂದು ಆ್ಯಕ್ಟನ್ನು ತರ್ತೇವೆ ಅನ್ನೋದನ್ನು ಮೊನ್ನೆ ಮಾಡಿದ್ದಾರೆ. ಇಲ್ಲೂ ಸಹ ಸ್ಪಷ್ಟ ಆಗ್ತಾ ಇದೆ, ಯಾವುದೋ ನಮ್ಮ ಭಾಜಪ ಅಥವಾ ಹಿಂದೂ ನಾಯಕರ ಭಾಷಣಗಳನ್ನು ಅವರಿಂದ ಏನು ಭಾಷಣ ಮಾಡ್ತಾರೆ ಅಥವಾ ನಮ್ಮ ಹಿಂದೂ ಕಾರ್ಯಕರ್ತರು ಏನು ಅದನ್ನು ಭಾಷಣ ಮಾಡ್ತಾರೆ, ಅವರನ್ನು ಹತ್ತಿಕ್ಕಬೇಕು ಅಂತ ಒಂದು ಪ್ರಯತ್ನ ನಡೆದಿದೆ ಅಂತ ಇಲ್ಲೂ ಸಹ ಹುನ್ನಾರ ಇರುವಂಥದ್ದನ್ನು ನಾವು ಇಲ್ಲಿ ಪ್ರಶ್ನೆ ಮಾಡಬೇಕಾಗ್ತದೆ. ಇದಕ್ಕೆ ಮುಖ್ಯಮಂತ್ರಿಗಳು ಉತ್ತರವನ್ನು ಕೊಡಬೇಕಾಗಿದೆ. ಹಾಗೆ ಮೊನ್ನೆ ಅವರೇ ಸದನದಲ್ಲಿ ಹೇಳಿದ್ದಾರೆ, ರಾಹುಲ್ ಗಾಂಧಿಯ ಆದೇಶದ ಮೇರೆಗೆ ನಾವು ಮೂಲ ಆ್ಯಕ್ಟ್ ಅಂತ ಹೇಳಿ ತಂದಿದ್ದೇವೆ. ಇಲ್ಲಿ ಸ್ಪಷ್ಟವಾಗಿ ಅವರು ಜನತೆಗೆ ಸ್ಪಷ್ಟ ಮಾಡಿ, ನಮ್ಮ ಧರ್ಮದ ಹಿಂದೂಗಳ ಮಧ್ಯೆ ಜಾತಿಗಳ ಮಧ್ಯೆ ವಿಷಬೀಜವನ್ನು ಬಿತ್ತುವಂತಹ ಇದೊಂದು ಕಾನೂನು ಇರುವಂಥದ್ದನ್ನು ಅವರಲ್ಲಿ ರಾಹುಲ್ ಗಾಂಧಿಯವರ ಮೂಲಕ ತಾವು ಈ ಆ್ಯಕ್ಟ್ ಅನ್ನು ತಂದಿರುವಂಥದ್ದು ಉಲ್ಲೇಖ ಮಾಡಿದ್ದಾರೆ. ಈ ಎಲ್ಲ ಪ್ರಶ್ನೆಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಜನತೆಗೆ ಉತ್ತರಿಸಬೇಕು.
ಫ್ಯಾಷನ್ ಪ್ರಿಯರೇ, ಇಲ್ಲಿದೆ ಬಂಪರ್ ಆಫರ್. ಶಿರಸಿ ನಗರದಲ್ಲಿ ಸ್ಟಾಕ್ ಕ್ಲಿಯರಿಂಗ್ ಮಹಾಮೇಳ. ಮಹಾಲಸ ಬ್ರ್ಯಾಂಡ್ ಸೇಲ್ನಿಂದ ಆಫರ್ಗಳ ಸುರಿಮಳೆ. ನಿಮ್ಮ ಹತ್ತಿರಕ್ಕೆ ಬಂದಿದೆ ಭರ್ಜರಿ ಧಮಾಕ ಸೇಲ್. ಬ್ರಾಂಡೆಡ್ ಬಟ್ಟೆಗಳು, ಅದು ಕೆಜಿ ಲೆಕ್ಕದಲ್ಲಿ. ಎಸ್, ಇದು ಫ್ಯಾಕ್ಟರಿ ಸ್ಟಾಕ್ ಕ್ಲಿಯರಿಂಗ್ ಸೇಲ್. 1 ಕೆಜಿ ಬಟ್ಟೆಗೆ ಕೇವಲ 899 ರೂಪಾಯಿಗಳು. ಇದು ಕೇವಲ ಆಫರ್ ಅಲ್ಲ, ಧಮಾಕ ಆಫರ್. ಅಷ್ಟೇ ಅಲ್ಲ, ಮಕ್ಕಳಿಗೆ ಬೇಕಾಗುವ ಎಲ್ಲಾ ರೀತಿಯ ಉಡುಪುಗಳು ಒಂದೇ ಮಳಿಗೆಯಲ್ಲಿ. ಈ ಆಫರ್ ಕೆಲವೇ ದಿನಗಳು ಮಾತ್ರ. ಸ್ಥಳ: ಕರ್ಜಗಿ ಮಹಾಲಿಂಗ ಶೆಟ್ಟಿ ಕಲ್ಯಾಣ ಮಂಟಪ, ವೀರಭದ್ರ ಗಲ್ಲಿ, ಶಿರಸಿ.